ರಮ್ಯಾ ಮತ್ತೆ ರಕ್ಷಿತಾ ಇವರು ಅದರಲ್ಲೂ ರಮ್ಯಾ ಅವ್ರ ಹೆಸರನ್ನ ಪಾರ್ವತಮ್ಮ ರಾಜ್ಕುಮಾರ್ ಅವರೇ ರಮ್ಯಾ ಅಂತ ಹೌದೌದು. ಹೆಸರಿಟ್ಟಿದ್ದು ಅಂತ ನಾನ್ ಕೇಳಿದೀನಿ. ಹೌದೌದು. ಅಲ್ಲ ಆ ಟೈಮಲ್ಲಿ ನಾವಿದ್ದು ನೋಡದೇ ಇದ್ರುನು ನಾವು ಹೌದೌದು. ಮಾಧ್ಯಮಗಳಲ್ಲಿ ನೋಡಿರೋದು. ಹೌದು. ಮೇ ಬಿ ಅವ್ರಿಗೆ ಈ ಫೀಲ್ ಇದ್ದಿರಬಹುದು. ಹೌದು ಸರ್, ಡೆಫಿನೆಟ್ಲಿ. ಸರಿ, ಒಂದು ಐಡಿಯಾ ಇತ್ತು ಸರ್. ಹ್ಮ್. ಎಲ್ಲರೂ ನೋಡಿ ಸರ್, ಏನಾಗುತ್ತೆ ಅಂತಂದ್ರೆ ಈ ಈ ಸೌಂಡ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅದೇ ತರ ನೆಗೆಟಿವ್ ಸೌಂಡ್ಸ್ ಇದೆ ಸರ್. ನೆಗೆಟಿವ್ ಸೌಂಡ್ಸ್ ಇದು ನೀವು ಪ್ರೊನೌನ್ಸಿಯೇಷನ್ ಅಲ್ಲಿ ಮಾತ್ರ Pronunciation ನಂಬರ್ ಅಲ್ಲೂ ಇದೆಯಾ? ನಂಬರ್ ಅಲ್ಲ, ಪ್ರೊನೌನ್ಸಿಯೇಷನ್ ಅಲ್ಲಿ ಬರುತ್ತೆ ಸರ್. Okay, ಪ್ರೊನೌನ್ಸಿಯೇಷನ್ okay, okay. ಇದಕ್ಕೆ ಸೈಂಟಿಫಿಕ್ ಲಾಜಿಕ್ ಹೇಳ್ಕೊಡ್ತೀನಿ ಸರ್. ಹ್ಮ್ ಹ್ಮ್ ಈಗ ಫಾರ್ ಎಕ್ಸಾಂಪಲ್ ಸರ್, ನಾನು ನಿಮ್ಗೆ ಒಂದು ವರ್ಡ್ ಹ್ಯಾಪಿ, ಖುಷಿ ಅಂತ ಹೇಳ್ತೀನಿ ಸರ್. ಹ್ಮ್ ಆಟೋಮೆಟಿಕ್ಲಿ ಆ ವರ್ಡ್ ಕೇಳಿದ ತಕ್ಷಣ ನಿಮ್ ಮನ್ಸಲ್ಲಿ ಒಂದು ಚೇಂಜಸ್ ಆಗುತ್ತೆ ಸರ್. ಪಾಸಿಟಿವ್. Obviously. ದುಃಖ, ದರೋಡೆತನ, ಹಗೆತನ, ಹ್ಮ್ ಸ್ಯಾಡ್, ನಿಲ್, ನೋ ಅಂದಾಗ ಬಾಡಿ ಆಟೋಮೆಟಿಕ್ಲಿ ಏನೋ ರಿಯಾಕ್ಟ್, ಒಂದು ಲೋ ಫೀಲ್ ಲೋ ಫೀಲ್ ಆಗುತ್ತೆ ಸರ್. ಹೌದು. ಕರೆಕ್ಟ್ ಅಲ್ವಾ ಸರ್? ಹ್ಮ್ ಸೊ ಅದೇ ತರ ಒಂದು ಹೆಸರಲ್ಲಿ ಯಾರಾದ್ರು ಸದಾನಂದ್, ಪ್ರಸಾದ್, ಒಂದು ಆ ಸ್ಯಾಡ್ ವೈಬ್ರೇಷನ್ ಅನ್ನೊಂದು ಬರುತ್ತೆ ಸರ್. ಹ್ಮ್ ಸೊ ಏನಾಗುತ್ತೆ, ಇದು ಸೈಂಟಿಫಿಕ್ ಆಗಿ ಹೇಳ್ತೀನಿ ನೋಡಿ, ಹೆಂಗ್ ಅರ್ಥ ಮಾಡಿಸ್ಕೊಳ್ತೀನಿ ಅಂತಂದ್ರೆ, ಆಟೋಮೆಟಿಕ್ಲಿ ಬಾಡಿ ಬಂದ್ಬಿಟ್ಟು ರಿಯಾಕ್ಟಿವ್ ಬಾಡಿ, ನಮ್ ಬಾಡಿ ಯಾವಾಗ್ಲೂ ರಿಯಾಕ್ಟ್ ಮಾಡುತ್ತೆ ಸರ್. ಇವಾಗ ಹೆಂಗೆ ಅಂದ್ರೆ, ಯಾರಾದ್ರು ಹೊಡೆಯಕ್ ಬಂದಾಗ ನಾವ್ ಹಿಂಗ್ ಕೈ ಎತ್ತಿಸ್ತೀರಿ. ಹ್ಮ್ ಹ್ಮ್ ಇದು ಪ್ರೀ ಡಿಟರ್ಮಿನ್ಡ್ ಚೇಂಜಸ್ ನಮ್ ಬ್ರೈನ್ ಅಲ್ಲಿ ಟ್ಯೂನ್ ಆಗಿರೋದು ಸರ್. ಅದೇ ತರ ನಾವು ಹ್ಯಾಪಿ ಅಂದಾಗ ಖುಷಿಯಾಗಿ ಇದ್ ಮಾಡ್ತೀರಿ, ಸಾರೋ ಅಂದಾಗ ಇದಾಗ್ತೀರಿ ಸರ್. ಸೊ ಅದೇ ತರ ಸೌಂಡ್ ಒಂದು ಹೇಳ್ಕೊಂಡ್ ಬರ್ತಾ ಇದ್ದಂಗೆ ಅದ್ರಲ್ಲಿ ನೆಗೆಟಿವ್ ಸೌಂಡ್ ಇದ್ದಾಗ ಬಾಡಿ ರಿಯಾಕ್ಟ್ ಮಾಡುತ್ತೆ ಸರ್. ಅದೇ ತರ ಒಂದು ಪಾಸಿಟಿವ್ ಸೌಂಡ್, ಇವಾಗ ವಿನ್ ಅಂತ ಬಂದಾಗ ವಿನ್, ಎಸ್ ಅಂತ, ನಾನು ಅರವಿಂದ್ ಅಂತ, ವಿನ್ ಅನ್ನೋದು ಒಂದು ವೈಬ್ರೇಷನ್ ಪ್ರಾಮಿನೆಂಟ್ ಆಗಿ ಬರುತ್ತೆ ಸರ್. ಹ್ಮ್ ಹ್ಮ್ ರತನ್ಲೆ ರಾ ಅನ್ನೋ ವೈಬ್ರೇಷನ್ ಒಂದು ಪ್ರಾಮಿನೆಂಟ್ ಆಗಿ ಬರುತ್ತೆ.